ಈ ಮೂಲಕ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಮತ್ತು ಎಲ್ಲ ಮತ ಬಾಂಧವರಿಗೆ, ತಾಯಂದಿರಿಗೆ, ನಾನು ಯುವಕರಿಗೆ ಬಹಳ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ, ಇದೇ 30ನೇ ತಾರೀಕು ದಿವಸದಿಂದ SIR ಪ್ರಾರಂಭ ಆಗಿದೆ. ಈಗ ಒಂದು ಒಳ್ಳೆಯ ಆರೋಗ್ಯಕರವಾದಂತ ಎಲ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ವೋಟರ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ತಮ್ಮ ಮತದಾನದ ಹಕ್ಕನ್ನ ಏನಪ್ಪಾ ಅಂದ್ರೆ ಮನೆ ಮನೆಗೆ ಬಂದಾಗ ಈ 30ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಕೂಡ ಪ್ರತಿಯೊಬ್ಬರು ವಾರ್ಡ್ನಲ್ಲಿ, ಬೂತ್ನಲ್ಲಿ BLAಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು, ಅಧಿಕಾರಿಗಳು ಬಂದು ತಮಗೆ ಫಾರಂ ಕೊಡ್ತಾರೆ. ಫಾರಂ ಕೊಟ್ಟಿರ್ತಕ್ಕಂಥ ಫಾರಂ ಅನ್ನ ತೆಗೆದುಕೊಂಡು ಅದರಲ್ಲಿ ಇರ್ತಕ್ಕಂಥ ಎಲ್ಲ ಅಂಕಿಅಂಶಗಳನ್ನ ತುಂಬಿ ಬೇಕಾದಂತ ಕಾರ್ಡ್ಗಳನ್ನ, ಆಧಾರ್ ಕಾರ್ಡ್ ಆಗಿರ್ಬೋದು, ಬೇರೆ ಬೇರೆ ಕಾರ್ಡ್ಗಳನ್ನ ಅಗತ್ಯ ಏನಪ್ಪಾ ಅಂದ್ರೆ ಫಾರಂ ಅನ್ನ ಭರ್ತಿ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಯಾಕಂದ್ರೆ ಇದು ಬಹಳ ಮುಖ್ಯವಾದಂತ ವಿಚಾರ. ಈ ಮತದಾನದ ಹಕ್ಕಿದ್ರೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಪಡೀಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾರು ಮತದಾರರ ಪಟ್ಟಿಯಲ್ಲಿ ಬರುವುದಿಲ್ಲ ಅವ್ರಿಗೆ ಯಾವುದೇ ರೀತಿಯಿಂದ ಸೌಲಭ್ಯಗಳು ಸಿಗುವುದಿಲ್ಲ. 5 ಗ್ಯಾರಂಟಿ ಏನಪ್ಪ ಇರ್ತಕ್ಕಂಥದ್ದು ಕೂಡ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರೆ, ಬೇರೆ ಬೇರೆ ಸೌಲಭ್ಯಗಳು ಕೂಡ ವಂಚಿತರಾಗ್ತಾರೆ. ದಯಮಾಡಿ ತಾವೆಲ್ಲರೂ ಮತ್ತು BLA ಏನಿದ್ದಾರೆ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಿ ತಮ್ಮ ಮತದಾನದ ಹಕ್ಕನ್ನ ತಾವು ಸ್ವತಃ ಏನಪ್ಪಾ ಅಂದ್ರೆ ಆಸಕ್ತಿಯಿಂದ ಬಂದು ಮತದಾರರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದು. ಇದು 1 ತಿಂಗಳ ನಂತರ ಮತ್ತೆ ಯಾರ್ಯಾರು ಮತ ಕೈ ಬಿಟ್ಟು ಹೋಗಿದ್ದಾರೆ ಅವರನ್ನ ಅಬ್ಜೆಕ್ಷನ್ ಇದ್ರೆ ಅದನ್ನ ಮಾಡ್ಲಿಕ್ಕೆ 1 ತಿಂಗಳ ಕೂಡ ಶ್ರಮ ಇದೆ. ಇದರ ಉಪಯೋಗವನ್ನ ಎಲ್ಲರೂ ಮಾಡಿಕೊಂಡು ಯಾರು ಈ ವೋಟರ್ ಲಿಸ್ಟ್ ನಿಂದ ಹೊರಗುಳಿಬಾರ್ದು. ಎಲ್ಲರೂ ಕೂಡ ವೋಟರ್ ಲಿಸ್ಟ್ ನಲ್ಲಿ ಸೇರ್ತಕ್ಕಂಥದ್ದು ಬಹಳ ದೇಶದ ಒಂದಿದರ ಸಲುವಾಗಿ ಬಹಳ ಅತಿ ಅವಶ್ಯಕವಾಗಿದೆ. ಇದನ್ನ ಎಲ್ಲರೂ ಉಪಯೋಗ ಮಾಡಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ.